ಗರ್ಭಗುಡಿಯಲ್ಲಿ ದೇವಸ್ಥಾನ ತುಂಬಾ ಜನಕ್ಕಿಕೊಂಡಿತ್ತು. ಮಂಗಲ್ ಸುಧೀರ್ನ ದಾರಿ ತುಂಬಾ ಗೊಂದಲಗೋಳದಿಂದ ಕೂಡಿತ್ತು. ಹಾಗಾದರೂ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಸ್ಫೂರ್ತಿ, ದೇವಿಯ ದರ್ಶನ. ಆದರೆ ಅವನು ಏನೂ ನಿರೀಕ್ಷಿಸದೆ ಎದುರಿಸಿದ ದೃಶ್ಯವೇ ಅವಳ ಮೊದಲ ಬಾರಿಗೆ ನೋಡಿದ ಕಣ್ಗಳಲ್ಲೇ ಪ್ರೀತಿ ತುಂಬಿಕೊಂಡಿತು. ಆಕೆಯ ಹೆಸರು ನಂದಿನಿ. ಸುಧೀರ್ ಬಂದು ದೇವಿಯ ದರ್ಶನ ಮಾಡಿಕೊಂಡು ಹೊರಗಡೆಯಲು ತಯಾರಾದಾಗಲೇ ಅವಳ ಮುದ್ದಾದ ನಗುವು ಅವನನ್ನು ಆಕರ್ಷಿಸಿತು. ಅವಳು ಕೇಸರಿಯ ಸೀರೆ ಹಾಕಿಕೊಂಡಿದ್ದಳು, ಕೂದಲು ಬಿಂದು, ಮಣ್ಣಿನೊಂದಿಗೆ ಬೆರೆತಷ್ಟು ಮುದ್ದಾದ ಕಂಗೊಳಿಸುವ ಮುಖ. ಏನಾದರೂ ಕೇಳಬೇಕೆ ಎಂದು ನಕ್ಕು ಸುಧೀರ್ ಕೇಳಿದ. ತಕ್ಷಣವೇ ನಂದಿನಿ ನುಡಿದಳು, ನಾನು ಭಕ್ತಿಯೊಂದಿಗೆ ದರ್ಶನ ಮಾಡುತ್ತಿದ್ದೆ, ನಿನ್ನ ಭಾವನೆಗಳ ಜೊತೆ. ಆ ಸಮಯದಲ್ಲೇ ಇವರಿಬ್ಬರ ಮಧ್ಯೆ ಯಾವುದೇ ಮಾತುಗಳಿಲ್ಲದ, ಆದರೆ ಪ್ರೀತಿಯ ಪರಸ್ಪರ ಭಾವನೆ ಬೆಳೆತಿತ್ತು. ದಿನಗಳು ಕಳೆದಂತೆ ಅವರ ನಡುವಿನ ಸ್ನೇಹ ವೃದ್ಧಿಯಾಗಿತ್ತು ಮತ್ತು ಸುಧೀರ್ ಪ್ರೀತಿಯ ಮಾತುಗಳನ್ನು ಆಕೆಗೆ ಹೇಳಲು ಧೈರ್ಯ ಮಾಡಬೇಕೆಂದು ನಿರ್ಧರಿಸಿದ. ಒಂದು ದಿನ ಅವರು ಒಂದು ಕಾಫಿ ಶಾಪ್ನಲ್ಲಿ ಕುಳಿತು ಚರ್ಚಿಸುತ್ತಿದ್ದರು. ನಂದಿನಿಯ ಹೊಡೆಯುತ್ತಿರುವ ಶೇಡಿನ ಬೆಳಕು ಅವಳ ಮುಖದ ಮುದ್ದಾದ ಜ್ಞಾಪಕಗಳನ್ನು ಉತ್ತೇಜಿಸಿತು. ನಂದಿನಿ, ನನಗೆ ನಿನ್ನ ಕುರಿತು ಒಂದಿಷ್ಟು ಹೇಳಬೇಕು ಎಂದು ಸುಧೀರ್ ಮುಖಾಮುಖಿಯಾಗಿ ಹೇಳಿದ. ಆ ಕ್ಷಣ ನಂದಿನಿ ಅಲುಗಾಡದೆ ಅವನನ್ನು ನೇರವಾಗಿ ನೋಡಿದಳು. ಸುಧೀರ್ ತನ್ನ ಹೃದಯದ ಆಳದೊಳಗಿನ ಮಾತುಗಳನ್ನು ಹೇಳಲು ಇಚ್ಛಿಸಿದ. ನೀನು ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ತುಂಬಿಸಿ, ನನಗೆ ನಿನ್ನ ಜೊತೆಗಿನ ಜೀವನವೇ ಬೇಕು ಎಂದ ಆತ. ಅವಳ ಕಣ್ಣುಗಳಲ್ಲಿ ಹೊಳೆಯುವ ಪ್ರೀತಿ ಸ್ಪಷ್ಟವಾಗಿತ್ತು. ನಂದಿನಿಯ ಕಣ್ಣೀರು ಹಂಚಿಕೊಂಡಂತೆ ಅವಳು ನುಡಿದಳು, ನಾನು ಕೂಡ ನಿನ್ನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ, ಆದರೆ ನಾನು ಹೇಳಲು ಧೈರ್ಯ ಮಾಡಲಿಲ್ಲ. ಅದರೊಂದಿಗೆ ಅವನ ಪ್ರೀತಿಯ ಮಾತುಗಳಿಗೆ ಅವಳು ತಕ್ಷಣವೇ ಒಪ್ಪಿಗೆ ನೀಡಿದಳು. ಅವರ ಪ್ರೀತಿ ಮಳೆಯಂತೆ ತಂಪಾಗಿ ಸುರಿಯುತ್ತಿತ್ತು. ಅಲ್ಲಿಂದಲೂ ಅವರ ಕಥೆಯು ಪ್ರೀತಿ, ಸಹಜತೆ ಮತ್ತು ಬಾಳಿನ ಒಡನಾಡಿಗಳಾಗಿ ಬೆಳೆದು ಹೋಯಿತು.